500 ಕೋಟಿ ರೂಪಾಯಿ ವ್ಯವಹಾರ ಆಗಿರ್ತಕ್ಕಂಥ ಒಂದು ದಾಖಲೆ ನಾನು ಕೂಡ ಗಮನಿಸ್ತೀನಿ. ಇನ್ಕ್ಲೂಡಿಂಗು ಸಣ್ಣ ಮರ್ತಿಯಿಂದ ಹಿಡಿದು ದೊಡ್ಡ ಮರ್ತಿನ ಅಧಿಕಾರಿ ಎಲ್ಲರೂ ಕೂಡ ಶಾಮೀಲ್ ಅವರೆಲ್ಲ ದಾಖಲೆ ರೈತರು, KDBSO, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಇನ್ಕ್ಲೂಡಿಂಗ್ DC ತಹಸೀಲ್ದಾರ್ ಎಲ್ಲರೂ ಕೂಡ ಸೇರಿ ಅದನ್ನು ನೈಜತೆ ಅಂತ ಕೊಡ್ತಾರೆ. ಅದಕ್ಕೆ ನೈಜತೆ ಅಂತ ಕೊಟ್ಟು ಇಲ್ಲಿ ಹಲವಾರು ವರ್ಷಗಳಿಂದ ಗಿಡ ಇತ್ತು ಅಂತಕ್ಕಂಥದ್ದು ಡಾಕ್ಯುಮೆಂಟ್ ಆಗಿ ಮಾಡಿ ದುಡ್ಡು ಹಿಡಿತಾರಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಅವ್ರಿಗೇನು ಅಕ್ವೈರ್ ಮಾಡತಕ್ಕಂಥ ಜಾಗದಲ್ಲಿ ಕಾಸು ಸಿಗ್ತದೆ. ಸೋಂಪುರ ಹೋಬಳಿಗೆ ಏನೇನು ಕೆಲಸ ಮಾಡಬೇಕು ಅಂತ ನಿಮ್ಮ ಮುಂದಿನ ಒಂದು ದೊಡ್ಡ ಕಾನ್ಸೆಪ್ಟು ಸೋಂಪುರದಲ್ಲಿ ಝೋನ್ 1, 2, 3 ಅಂತ ಮಾಡವ್ರೆ. ಝೋನ್ 1, 2, 3 ಅಂತ ಮಾಡಿದ್ರೆ ನಮ್ಮಲ್ಲಿ ಝೋನ್ 3 ಮಾಡವ್ರೆ. ಝೋನ್ 3 ಅಂತಂದ್ರೆ ಇಲ್ಲಿರ್ತಕ್ಕಂಥ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರಿಗೆ ಕಂಬಳೆ ಸಂಬಳ ಕೊಡ್ತಕ್ಕಂಥ. ಝೋನ್ 3 ಅಂತಂದ್ರೆ ಅದು BBMP ಮತ್ತು ನಗರ ವ್ಯಾಪ್ತಿ ಸಂಬಂಧಪಟ್ಟ ಒಳಪಟ್ಟಿಲ್ಲ ನಮ್ಮದು. ಆದ ಕಾರಣ ಬಹುಶಃ 16,000, 15,000, 12,000, 10,000ಕ್ಕೆಲ್ಲ ಕೆಲಸ ಮಾಡ್ತಿರ್ತಕ್ಕಂಥ ಸುಮಾರು 10-15,000 ಜನಸಂಖ್ಯೆ ಹುಡುಗರು ಕೆಲಸ ಮಾಡ್ತವ್ರೆ. ನಾನು ಅದು ಶೀಘ್ರವಾಗಿ ಅದನ್ನು ಹೋರಾಟ ಮಾಡಿ ಮಿನಿಸ್ಟ್ರಿ ಗಮನಕ್ಕೆ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಜೊತೆಗೆ ಎಲೆಕ್ಷನ್ ಬಂದಿರೋದು ಸ್ವಲ್ಪ ಸುಮ್ಮನಿದ್ದೀನಿ. ಬಟ್ ನಾನು ಕೇಳೋದಿಷ್ಟೇ, ವಿದ್ಯಾವಂತಿದ್ರು ಕೂಡ ತಲೆ ಬುದ್ಧಿ ಇದ್ರು ಕೂಡ ಇವತ್ತು ಕೊಡ್ತಕ್ಕಂಥ 12,000 ರೂಪಾಯಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. ನಮ್ಮದು ಅಟ್ಲೀಸ್ಟ್ ಝೋನ್ 2 ಆದರೂ ಮಾಡಬೇಕು. ಝೋನ್ 2 ಆದರೂ ಮಾಡೋದಕ್ಕೆ ಮ್ಯಾಕ್ಸಿಮಮ್ 25,000 ಸಂಬಳ ರೇಜ್ ಆಗ್ತದೆ ಅಂತಕ್ಕಂಥ ಮಾಹಿತಿ ನಮಗಿರೋದ್ರಿಂದ ಸರ್ಕಾರ ಆದಷ್ಟು ಬೇಗ ಝೋನ್ 2 ಮಾಡಲಿ. ನಮಗೆ ಝೋನ್ 1 ಮಾಡೋದೇ ಬೇಡ. ಝೋನ್ 1 ಅಂದ್ರೆ BBMP ಆಫೀಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಮ್ದು ಝೋನ್ 3 ಮಾಡೋರೆ, ಗ್ರಾಮೀಣ ಭಾಗ ಅಂತೇಳಿ ಅರೆಸ್ಟ್ ಮಾಡೋರೆ. ಅದ್ರ ಜೊತೆಲೆ ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 15-20,000 ಎಕರೆ ಜಮೀನು ಅಕ್ವೈರ್ ಮಾಡೋದು ಕೂಡ ಫ್ಯಾಕ್ಟ್ರಿಗಳಿಗೆ ಫುಲ್ಫಿಲ್ ಆಗ್ತಾ ಇಲ್ಲ. ಸುಮ್ಮನೆ ಬೇಕಾಬಿಟ್ಟು ಜಮೀನುಗಳು ಅಕ್ವೈರ್ ಮಾಡ್ತಾವ್ರೆ. ಅದನ್ನ ಕಾಟಾಚಾರಕ್ಕೋಸ್ಕರ ಏನೇನೋ ಗೊಂದಗಳೆಲ್ಲ ಇರ್ತಾರಲ್ಲ, ಅದನ್ನ ನಿಲ್ಲಿಸಬೇಕು. ಸ್ಥಳೀಯವಾಗಿ ಕೆಲಸ ಕೊಡಬೇಕು. ಸ್ಥಳೀಯಕ್ಕೆ ಓದ್ತಾ ಇರ್ತಕ್ಕಂಥ ಹುಡುಗರಿಗೆ 10 ಸಿಗಂತ ಒಂದು ವ್ಯವಸ್ಥೆ ಆಗಬೇಕು. ಎಜುಕೇಷನ್ ಆಮೇಲೆ CSR ಫಂಡಲ್ಲಿ ನಮ್ಮೋದಿರ್ತಕ್ಕಂಥ ಕೆಲವೆಲ್ಲ ಶಾಲೆಗಳಿಗೆ ಅಭಿವೃದ್ಧಿ ಪಡಿಸೋಂಥ ಕೆಲಸ ಇದರಿಂದ ಆಗಬೇಕು. ನಾನು ನಿಮ್ಮ ಮಾಧ್ಯಮಕ್ಕೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ. ಅದು ನಿಮ್ಮಿಂದಲೇ ಕಾರ್ಯಗತ ಆಗಲಿ. 500 ಕೋಟಿ ರೂಪಾಯಿ ವ್ಯವಹಾರ ಆಗಿರ್ತಕ್ಕಂಥ ಒಂದು ದಾಖಲೆ ನಿಮಗೆ ಕೊಡೋಕೆ ಬಯಸ್ತೀನಿ. ಕೆಲವು ಚಾನಲ್ಗೆಲ್ಲ ಕೊಟ್ಟೆ, ಬಹುಶಃ ಅಲ್ಲಿ ಏನೇನು ಸಮಥಿಂಗ್ ಇರುತ್ತೆ ನನಗೆ ಗೊತ್ತಿಲ್ಲ ಅದು. ಬಟ್ ಅದನ್ನು ನೀವು ಇದೊಂದು ಚಾಲೆಂಜ್ ಮಾಡಿದ್ರೆ ಬಹುಶಃ ಇದು ರಾಜ್ಯ ಸುದ್ದಿ, ಮಿನಿಸ್ಟ್ರಿ ಗಮನಿಸೋಂಥ ಸುದ್ದಿ. ನಾನೇನು ಯಾರ ಮೇಲೂ ಬ್ಲೈಂಡ್ ಮಾಡೋಕೆ ಹೋಗ್ತಾ ಇಲ್ಲ. ಇವಾಗೇನು 1,100 ಎಕರೆ ಓಬಳಾಪುರ ಮತ್ತು ತ್ಯಾಮಂಡ್ಲು, ಮುದ್ದಿನಳ್ಳಿ ಸರ್ವೆ ನಂಬರ್ 40 ಆಗಿರ್ತಕ್ಕಂಥ ಜಾಗದಲ್ಲಿ ಇನ್ಕ್ಲೂಡಿಂಗು ಸಣ್ಣ ಮರ್ತಿಯಿಂದ ಹಿಡಿದು ದೊಡ್ಡ ಮರ್ತಿನ ಅಧಿಕಾರಿ ಎಲ್ಲರೂ ಕೂಡ ಶಾಮೀಲ್ ಅವರೆಲ್ಲ ದಾಖಲೆ ರೈತರು. ಅಲ್ಲೇನು ಮಾಡ್ತಾರಪ್ಪ ಅಂತಂದ್ರೆ ಅಕ್ವೈರ್ ಮಾಡಿರ್ತಕ್ಕಂಥ ಜಾಗ ಫಸ್ಟ್ ನೋಟಿಫಿಕೇಶನ್ ಮಾಡಿ, ಆ ನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಜಾಗದಲ್ಲಿ ನಮ್ಮ ರಾಜ್ಯದಲ್ಲೇ ಎಲ್ಲೂ ಕೂಡ ವಿನಿಲ ಗಿಡ ಅಂತಕ್ಕಂಥದ್ದು ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನಮಗೆ ಹೊಂದಾಣಿಕೆ ಆಗೋಂಥ ಭೂಮಿ ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ. ಆ ಗಿಡ ರಾಜಮಂಡಿಯಿಂದ ತಂದು ಅಕ್ವೈರ್ ಆದ್ಮೇಲೆ ಆ ಗಿಡಗಳನ್ನ ರಾಜಮಂಡಿಯಿಂದ ತಂದು ಆ ಖಾಲಿ ಲ್ಯಾಂಡ್ ನೆಟ್ಟಿ ಅಲ್ಲಿ ಅಧಿಕಾರಿಗಳು ಯಾರೇ ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟು, KDB ಆಫೀಸರ್ಸು, SO, DC ಪ್ರತಿಯೊಬ್ಬರು ಮಿಂಗಲ್ ಆಗಿ 500 ಕೋಟಿ ರೂಪಾಯಿ ವ್ಯವಹಾರ ಮಾಡಿರ್ತಕ್ಕಂಥ ದಾಖಲೆ ನಮ್ಮ ಹತ್ರ ಐತಿ. 500 ಕೋಟಿ ರೈತರಿಗೂ ಕೊಡಲ್ಲ. ಅದನ್ನ ಖಾಲಿ ಲ್ಯಾಂಡ್ ರೈತರು ಅಕ್ವೈರ್ ಮಾಡ್ತಾರೆ. ಅಕ್ವೈರ್ ಮಾಡಿದ ಜಾಗದ ಮೇಲೆ ಇವ್ರು ನೋಟಿಫಿಕೇಶನ್ ಆದ್ಮೇಲೆ ಅವ್ರ ಕಡೆನ ಬ್ರೋಕರ್ ಅಲ್ಲಿ ಬಿಡ್ತಾರೆ. ನೀವು ಅಲ್ಲಿ ಸೊಸಿಗಳಿದ್ದು ಅಂತಕ್ಕಂಥದ್ದನ್ನು ಕೊಡಿ, ಮರಗಳಿತ್ತು, ಗಿಡಗಳಿತ್ತು, ಸೊಸಿಗಳಿದ್ದು ಅಂತ ಕೊಡಿ, ಮಾಹಿತಿ ಕೊಡಿ ಅಂತೇಳಿ ಸುಮಾರು ಅಧಿಕಾರಿಗಳು ಜೊತೆಯಾಗಿ ಮಿಂಗಲ್ ಆಗಿ ಸುಮಾರು ಒಂದು 500-600 ಕೋಟಿ ರೂಪಾಯಿ ವ್ಯವಹಾರ ಮಾಡಿರ್ತಕ್ಕಂಥದ್ದು ಕಂಡು. ನೀವು ನಾಳೆನೇ ಈ ಕೆಲಸ ಮಾಡಬೇಕು. ನಿಮ್ಮ ಮಾಧ್ಯಮದ ಮುಖಾಂತರ ಟೈಮಿಂಗ್ಸ್ 9 ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ನೀವು ನಾಳೆನೇ ಬೇಕಾದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿ. ಇವತ್ತು ಕೂಡ ಅಕ್ವೈರ್ ಆದ್ಮೇಲೆ ವಿನಿಲ ಗಿಡ ನಡೆದು, ಶ್ರೀಗಂಧ ಗಿಡ ನಡೆದು, ಹುಣಸೆ ಸಸಿಗಳು ನೆಡ್ತಕ್ಕಂಥದ್ದು ರೈತರು ಸಿಗಂಗಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರಿಗೆ ದುಡ್ಡು ಅದಾಗ್ತದೆ, ಅನುಕೂಲ ಆಗ್ತದೆ ಅನ್ನೋಂಗಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ದಳ್ಳಾಳಿಗಳ ಮುಖಾಂತರ KDBSO, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಇನ್ಕ್ಲೂಡಿಂಗ್ DC ತಹಸೀಲ್ದಾರ್ ಎಲ್ಲರೂ ಕೂಡ ಸೇರಿ ಅದನ್ನ ನೈಜತೆ ಅಂತ ಕೊಡ್ತಾರೆ. ಅದಕ್ಕೆ ನೈಜತೆ ಅಂತ ಕೊಟ್ಟು ಇಲ್ಲಿ ಹಲವಾರು ವರ್ಷಗಳಿಂದ ಗಿಡ ಇತ್ತು ಅಂತಕ್ಕಂಥದ್ದನ್ನ ಡಾಕ್ಯುಮೆಂಟ್ ಆಗಿ ಮಾಡಿ ದುಡ್ಡು ಹಿಡಿತಾರಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋ ಪ್ರಶ್ನೆನೇ ಇಲ್ಲ. ನಾನು ವಿರೋಧ ಪಕ್ಷದ ಅಶೋಕ್ ಹತ್ರನೂ ಕೂಡ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಹತ್ರನೂ ಕೂಡ ಮಾತಾಡಿ ದಾಖಲೆ ಸಮೇತ ಅದನ್ನು ವಿಧಾನಸೌಧದಲ್ಲಿ ಇಟ್ಟು ಈ ಎಲ್ಲ ಅಧಿಕಾರಿಗಳು ಕೂಡ ಸುಮಾರು 500 ಕೋಟಿಯನ್ನು ವ್ಯವಹಾರ ಮಾಡೋರೆ, ಅವರೆಲ್ಲ ಅಧಿಕಾರಿಗಳು ನಡೆಯುವಂಥ ಕೆಲಸ ಮಾಡೇ ಮಾಡ್ತೀನಿ. ಇದ್ರಾಗ ರಾಜಿನೇ ಇಲ್ಲ. ಅದ್ರ ಜೊತೆಲಿ ನಾನು KDBವರೆಗೂ ಕೂಡ ಎಲ್ಲಿ ಜಮೀನು ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆ ಜಮೀನು ಅಕ್ವೈರ್ ಮಾಡ್ಕೊಳ್ಳಿ. ಸುಮ್ಮನೆ ಜಮೀನು ಅಕ್ವೈರ್ ಮಾಡ್ಕೊಂಡು ರೈತರನ್ನ ಅವಲಂಬಿಸುವಂಥ ಕೆಲಸ ನಮ್ಮ ತಾಲೂಕಲ್ಲಿ ಆಗಬಾರ್ದು. ಅವಶ್ಯಕತೆ ಈಗ ಸುಮಾರು 20,000 ಜಮೀನು ಅಕ್ವೈರ್ ಮಾಡ್ತಕ್ಕಂಥ ಜಾಗದಲ್ಲಿ ಇನ್ನೂ 15,000 ಎಕರೆ ಜಮೀನು ಖಾಲಿ ಐತಿ ಇವತ್ತು ಕೂಡ, ಆದರೂ ಅಕ್ವೈರ್ ಮಾಡ್ತಿಲ್ಲ. ಅವ್ರಿಗೇನು ಅಕ್ವೈರ್ ಮಾಡ್ತಕ್ಕಂಥ ಜಾಗದಲ್ಲಿ ಕಾಸು ಸಿಗ್ತದೆ,
5 ಲಕ್ಷ 10 ಲಕ್ಷ ಕಮಿಷನ್ ಸಿಗ್ತದೆ ಅಂತಕ್ಕಂಥ ದುರಾಸೆಗೋಸ್ಕರ ಮಾಡ್ತಾರೆ. ನಮ್ಮ ರೈತರು ಇದನ್ನೆಲ್ಲ ಕೂಡ ವಿರೋಧ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ಕೂಡ ಪ್ರತಿಭಟನೆ ಮಾಡಬೇಕು. ನಾನು ಆದಷ್ಟು ಬೇಗ ಚುನಾವಣೆ ಮುಗಿದ ಲೋಕಸಭಾ ಚುನಾವಣೆ ಮುಗಿದ ನಂತರ ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರ ಮುಖಾಂತರ ರಾಜ್ಯದ ಮಂತ್ರಿಗಳ ಗಮನಕ್ಕೆ ತಂದು, ಮುಖ್ಯಮಂತ್ರಿ ಗಮನಕ್ಕೆ ತಂದು ಇದ್ರ ಯಾರೇ ಶಾಮೀಲಾಗವ್ರೆ ಅದನ್ನೊಂದು ಪ್ರಕಟಿಸ್ತೀನಿ. ಈಗ ಈಗಲಾರು ಕೂಡ ಎಚ್ಚೆತ್ಕೊಂಡ ಅಧಿಕಾರಿಗಳು ಕೂಡ ನಾಳೆನೇ ನೀವು ಡ್ರೋನ್ ಕ್ಯಾಮ್ರಾ ಬಿಟ್ಟು ಯಾವ ಸರ್ವೆ ನಂಬರ್ ಸಮೇತ ನಾನು ಕೊಡ್ತೀನಿ, ಪರಿಶೀಲನೆ ಮಾಡ್ಕೊಂಡ್ಬನ್ನಿ. GPS ತಗ್ಸಿ ಹಿಂದೆ ಏನಿತ್ತು ಅಂತಕ್ಕಂಥದ್ದನ್ನ ಈಗಲೂ ಕೂಡ ವ್ಯವಹಾರ ನಡೀತದೆ. ಅದನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಹೋರಾಟ. ಇದು ನಮ್ಮ ಟೈಮಿಂಗ್ಸ್ 9ಇಂದನೇ ಸ್ಟಾರ್ಟ್ ಆಗಲಿ. ನಿಮಗೂ ಕೂಡ ಒಳ್ಳೆದಲ್ಲಿ ಶುಭವಾಗಲಿ. ನೀವು ನಿಮ್ಮ ಎಂಟರ್ ಟೀಮು ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೇದು ಕೆಲಸ ಮಾಡೋಂಥ ಶಕ್ತಿ ಸಿಗಲಿ. ಇವತ್ತು ಮಾಧ್ಯಮ ಅಂತಂದ್ರೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ವೇದಿಕೆ ಅದು. ನಾನು ಅದನ್ನೇ ಸಲ್ಲಿಸ್ತೀನಿ. ಬಟ್ ಅದನ್ನ ಕೆಲವು ಜನ ಓನ್ ಬಿಸ್ನೆಸ್ ಮಾಡ್ಕೊಳ್ಳೋಕೆ ಅಂತ ನೋಡ್ತಾರೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಒಂದು ನ್ಯೂಸ್ ಟಿವಿ ನ್ಯೂಸ್ ನಿಮ್ದಾಗಲಿ, ಒಳ್ಳೆ ಯಶಸ್ವಿ ಆಗಲಿ. ನೀವು ಯುವಕರಿದ್ದೀರಿ, ಸಕ್ಸಸ್ಫುಲ್ ಆಗಿ ನಮ್ಮ ತಾಲೂಕು ಮತ್ತು ರಾಜ್ಯ ನೋಡುವಂಥ ಕೆಲಸ ಆಗಲಿ. ಯಾಕೆಂದ್ರೆ ನಮ್ಮ ಸ್ಥಳಕ್ಕೆ ಹೋಗಿರ್ತಕ್ಕಂಥವ್ರು ನೀವು, ನಿಮ್ಮ ತಂದೆಯವರು ಕೂಡ ಚಿರಪರಿಚಿತರು. ನಿಮ್ಗೆ ಒಳ್ಳೆಯದಾಗಲಿರ್ತಕ್ಕಂಥ ನಂದು ಕೂಡ ಆಶೆ. ಸರ್, ಸೋಂಪುರ ಹೋಬಳಿಲಿ ಮೊಟ್ಟ ಮೊದಲ ಬಾರಿಗೆ ಟೈಮ್ 9 ನ್ಯೂಸ್ ಅಂತ ಕಚೇರಿ ಓಪನ್ ಮಾಡಿದ್ದೀವಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೇಂಜಿಗೆ ಇದನ್ನ ತಗೊಂಡೋಗಕ್ಕೆ ನೀವು ಸ್ಫೂರ್ತಿ ಮಾಡ್ತೀವಿ? ನಾನು ಸಂಪೂರ್ಣವಾದ ಬೆಂಬಲವನ್ನು ಸೂಚನೆ ಮಾಡ್ತೀನಿ. ಟೈಮಿಂಗ್ಸ್ 9 ನ್ಯೂಸ್ ಅಂತ ಟೈಮ್ 9 ನ್ಯೂಸ್ ನಮ್ಮ ತಾಲೂಕಲ್ಲಿ, ನಮ್ಮ ಹೋಬಳಿಲಿ ಇವತ್ತು ಆಗಿರ್ತಕ್ಕಂಥದ್ದು ನಮ್ಗೆ ಭಾಳ ಸಂತೋಷ ಇರ್ತಕ್ಕಂಥ ವಿಚಾರ. ಯಾಕೆಂತಂದ್ರೆ ಯಾವುದು ಕೂಡ ಇಂಥ ಆಫೀಸ್ ಮಾಡ್ಕೊಂಡು ಯಾರು ಕೂಡ ಮಾಡಿರಲಿಲ್ಲ. ನೀವು ಮಾಡ್ತಾ ಇದ್ದೀರಿ. ನಾನೇ ತಪ್ಪು ಮಾಡಿದ್ರು ಕೂಡ ಸಮಾಜದ ಮುಂದೆ ತರಂತ ಪ್ರಯತ್ನ ಮಾಡಿ. ನನ್ನ ಪರ ಇರಿಂತಾನೆ ಹೇಳಲಿಕ್ಕೆ ಹೋಗಲ್ಲ. ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಜನಗಳ ಮುಂದೆ ತಿದ್ದಂಥ ಕೆಲಸ ಮಾಧ್ಯಮದಾಗಬೇಕು. ನಾನು ಕೂಡ ಸಂಪೂರ್ಣ ಸಹಕಾರ ಕೊಡ್ತೀನಿ. ನಾನು ನಿಮ್ಮ ಸ್ನೇಹಿತರು, ನನ್ನ ಸಂಬಂಧಿ, ನನ್ನ ಜೊತೆ ಇರ್ತಕ್ಕಂಥವ್ರು, ನಾವು ಹಿತೈಷಿ ಅಂತಕ್ಕಂಥದ್ದನ್ನೆಲ್ಲ ಮರಿಬೇಕು. ಇದೊಂದು ದೊಡ್ಡ ಹೋರಾಟ. ಸುಮ್ಮನೆ ಮಾಧ್ಯಮ ನಡೆಸೋದಂತಕ್ಕಂಥದ್ದು ಸುಲಭದ ಕೆಲಸ ಅಲ್ಲ. ಪರ ಬರೆದ್ರೆ ಜಯಕಾರಕ್ಕೆ ಹೋಗ್ತಾರೆ, ವಿರೋಧ ಬರೆದ್ರೆ ಗಲಾಟೆ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆ ಇದು. ಬಟ್ ಇದನ್ನ ಇಬ್ಬರಿಸೋ ಶಕ್ತಿ, ಹೋರಾಟ ಮಾಡೋಂಥ ಶಕ್ತಿಯ ಭಗವಂತ ನಿಮಗೆ ಕೊಡಲಿ. ನನಗೆ ಅನಿಸ್ತದೆ ಬಹುಶಃ ಇದು ಆ ಸಿಂಬಲೇ ಚೆನ್ನಾಗೈತೆ. ಟಿವಿ ಈಕ್ವಲ್ ಆಗೋಂಥ ಸಿಂಬಲ್ ಅದು. 100% ಸಕ್ಸಸ್ಫುಲ್ ಆಗ್ತೀರಿ. ಮುಂದಿನ ಫಸ್ಟ್ ಇಯರ್ ಇದ್ರೊಳಗಡೆ ಆಗಲಿ ಇಡೀ ರಾಜ್ಯದಲ್ಲಿ ತಾಲೂಕಲ್ಲೆಲ್ಲನೂ ಕೂಡ ನಿಮ್ಮದು ನ್ಯೂಸ್ ಹೋರಾಡ್ತಾ ಇರ್ತಕ್ಕಂಥ ಮಾತನ್ನು ಇದೇ ಜಾಗದಲ್ಲಿ ಹೇಳಲಿಕ್ಕೆ ಹೋಗ್ತೀನಿ. ಒಳ್ಳೇದಾಗಲಿ, ಸಕ್ಸಸ್ ಆಗಲಿ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.